ನಾವು ಬ್ಯುಸಿ ಇರಬೇಕಾದ್ರೆ ನಮ್ಮ ತಲೆಯಲ್ಲಿ ಯಾವುದೇ ರೀತಿ ಯೋಚನೆಗಳು ನಮ್ಮ ತಲೆಗೆ ಬರಲ್ಲ. ಫ್ರೀ ಆದಾಗಲೇ ನಮಗೆ ಈ ರೀತಿ ಯೋಚನೆಗಳೆಲ್ಲ ಬರೋದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದೆಲ್ಲ ಕಾಯಿಲೆ ಅಂತ ಅಂದರೆ ನಮ್ಮ ಊರುಗಳಲ್ಲಿ ಡಾಕ್ಟರ್ ಅಂತ ಅಂದರೆ ಹೆಚ್ಚಾಗಿ ಇರ್ತಿದ್ದಿದ್ದು ಜ್ವರ, ತಲೆನೋವು, ಈ ರೀತಿ ಕಾಯಿಲೆಗಳಿಗೆ ಡಾಕ್ಟರ್ ಇರ್ತಿದ್ರು. ಇನ್ನು ಅದಕ್ಕಿಂತ ಮೀರಿ ಒಂದು ದೊಡ್ಡ ದೊಡ್ಡ ಕಾಯಿಲೆ ಬಂದರೆ ಇನ್ನು ದೊಡ್ಡ ದೊಡ್ಡ ಊರುಗಳಿಗೆ ಹೋಗಬೇಕಾಗಿತ್ತು, ಬೆಂಗಳೂರು ಈ ರೀತಿ ಬರಬೇಕಾಗಿತ್ತು. ಈಗ ಜ್ವರ, ತಲೆನೋವು ಕಾಯಿಲೆಗಳ ಡಾಕ್ಟ್ರ್ ಜೊತೆಗೆ ಮಾನಸಿಕ ಡಾಕ್ಟರ್ಗಳು ಕೂಡ ಗಲ್ಲಿನಲ್ಲೆಲ್ಲ ಇದ್ದಾರೆ. ಹೌದು, ಯಾಕೆ ಈಗ ಆಗ್ತಾಯಿದೆ? ಈಗ ಚಳಿ ಜ್ವರ ಎಷ್ಟು ಬರ್ತದೋ ಹಾಗೆಯೇ ನಮ್ಮ ಮನಸ್ಥಿತಿ ಹಾಳಾಗ್ತಾ ಇರೋದು. ಅಂದರೆ ನಮ್ಮ ಮನಸ್ಸಿಗೆ ಕೂಡ ಅಷ್ಟೇ ಕಾಯಿಲೆಗಳು ಕೂಡ ಬರ್ತಾಯಿದೆ. ಅಂದರೆ ತುಂಬ ಜನ ಖಿನ್ನತೆಗೆ ಅಥವಾ ಡಿಪ್ರೆಷನ್ಗಳಿಗೆ ಒಳಗಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಹಿಳೆಯರು ಒಂದು 35 ವರ್ಷದ ಮೇಲ್ಪಟ್ಟ, 40 ವರ್ಷದ ಮೇಲ್ಪಟ್ಟ ಮಹಿಳೆಯರು ಕೂಡ ತುಂಬಾ ಒಂದು ಸ್ವಲ್ಪ ಹೆಚ್ಚು ಡಿಪ್ರೆಷನ್ಗೆ ಹೋಗ್ತಾ ಇರೋದು ಅಂತ ಅಂದ್ಬಿಟ್ಟು ನಾನು ಕೇಳ್ಪಟ್ಟೆ. ನಾನು ಎಲ್ಲಿ ಕೇಳ್ಪಟ್ಟೆ ಅಂದರೆ, ಯೋಗ ಕ್ಲಾಸ್ಗೆ ಹೋಗೋ ಜಾಗದಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರುವಂಥ ಮಹಿಳೆಯರೆಲ್ಲ ಒಂದು 45 ವರ್ಷ ಮೇಲ್ಪಟ್ಟವ್ರೆ, 40-45 ವರ್ಷ ಮೇಲ್ಪಟ್ಟವ್ರೆ. ಪ್ರತಿಯೊಬ್ಬರು ಬಾಯಿನಲ್ಲೂ ಅದೇ ಬರುತ್ತೆ. ಈಗ ವರ್ಕ್ ಮಾಡ್ತಾ ಇದ್ದಾರೆ ಅಂದಾಗ ಅವರು ಸ್ವಲ್ಪ ಓಕೆ, ಪರವಾಗಿಲ್ಲ, ಬ್ಯುಸಿ ಲೈಫ್ ಇರ್ತದೆ, ಎದ್ದೇಳೋದು, ಇನ್ನು ಅವ್ರು ತಿಂಡಿ ಊಟ ಎಲ್ಲ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಮತ್ತೆ ಅವ್ರಿಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಇರೋಲ್ಲ. ಹಾಗಾಗಿ ಅವರು ಓಕೆ. ಈ ಹೌಸ್ ವೈಫ್ ಆಗಿರುವಂಥ ಮಹಿಳೆಯರು ಅವರು ತುಂಬಾ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಯಾಕೆ, ಏನು ಕಾರಣ ಹೇಳ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಒಂದು 10th ಮಕ್ಕಳು ನಮ್ಮ ಕೈಯಲ್ಲಿ, ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಬಿಡೋದು, ಕರ್ಕೊಂಡು ಬರೋದು, ಮತ್ತು ಅವರಿಗೆ ರೆಡಿ, ಅವರಿಗೆ ಓದಿಸೋದು ಇರುತ್ತೆ. ಇನ್ನು ಅವರೊಂದು ಕಾಲೇಜಿಗೆ ಹೋಗ್ತಾರೆ ಅನ್ನೋದು ಒಂದು ಟೈಮ್ ಬಂದಾಗ ಅವರು ಕಾಲೇಜಿಗೆ ಹೋಗಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅವರು ಬ್ಯುಸಿ ಆಗಿಬಿಡ್ತಾರೆ. ಅವ್ರ ಹತ್ರ ನಮ್ಮ ಹತ್ರ ಎಲ್ಲ ಮಾತಾಡಲಿಕ್ಕೆ ಅಷ್ಟು ಸಮಯ ಇರೋದಿಲ್ಲ, ಆಯಿತಾ. ಇನ್ನು ಗಂಡ ಹೇಗೆ ಅಂದರೆ, ಅವರು ಆಫೀಸ್ಗೆ ಹೋಗ್ತಾರೆ, ಅವರು ಆ ವರ್ಕ್ನಲ್ಲಿ. ಇನ್ನು ಸಂಜೆ 8 ಗಂಟೆ ಹೀಗೆ ಬಂದರೆ ಅವರು ಸುಸ್ತಾಗಿರ್ತಾರೆ. ಅವರಲ್ಲೂ ಕೂಡ ನಮ್ಮ ಅಷ್ಟು ಹಂಚ್ಕೊಳ್ಳಿಕ್ಕೆಲ್ಲ ಆಗೋಲ್ಲ. ಕೆಲವೊಂದು ಮಾತುಗಳಿರ್ಬೋದು, ಅವರು ಅಷ್ಟು ಸಮಯ ಕೊಡಲ್ಲ. ಇನ್ನು ನಾವಷ್ಟೇ ಮನೆಯಲ್ಲಿರ್ತೀವಿ. ಇನ್ನು ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಕೆಲಸ ಹೇಳಿದ್ರು ಕೂಡ, ನೀವು ಮನೆಯಲ್ಲಿ ಇರ್ತೀರಲ್ಲ, ನೀವೇ ಮಾಡಿ, ಅದು ನಿಮ್ಮ ಕೆಲಸ, ನೀವೇ ಮಾಡಿ, ಈ ರೀತಿ ಮಕ್ಕಳುಗಳು ಹೇಳ್ತಾರೆ. ಯಜಮಾನ್ರುಗಳು ಕೂಡ ಅಷ್ಟೇ, ಇಡೀ ದಿನ ಮನೆಯಲ್ಲೇ ಇರ್ತೀಯ, ಮನೆ ಕೆಲಸ ಮಾಡೋದು ಕೂಡ ಕಷ್ಟ ಅಂತ ಹೇಳ್ತೀಯಲ್ಲ, ಈಗ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಮನೆಯಲ್ಲೂ ನಿಭಾಯಿಸ್ತಾರಲ್ಲ, ಆ ಹೆಂಗಸರುಗಳು ಹೇಗೆ ಮಾಡಬೇಕು ಅಂತ ಅವರು ಉದಾಹರಣೆ ಕೊಡ್ತಾರೆ. ಇನ್ನು ವಯಸ್ಸಾದ ಅತ್ತೆ ಮಾವ ಇದ್ದರೆ, ಅವರು ನಮ್ಮ ಕಾಲದಲ್ಲಿ ನಾವು ಹಾಗೆ ನಿಭಾಯಿಸ್ತಾ ಇದ್ದು, ಹೀಗೆ ನಿಭಾಯಿಸ್ತಾ ಇದ್ದು, ನಾವು ಹಾಗೆಲ್ಲ ಮಾಡ್ದು, ಈಗೆಲ್ಲ ಮಾಡ್ದು, ಅವರು ಆ ರೀತಿ ಲೆಕ್ಚರ್ ಕೊಡ್ತಾರೆ. ಹೌದು, ಈ ರೀತಿ ತುಂಬ ಅಕ್ಕಂದಿರು ಬಾಯಲ್ಲಿ ನಾನು ಕೇಳ್ಪಟ್ಟೆ. ನಮ್ಗೆ ಹೇಗೆ ಅಂದರೆ, ಮಕ್ಕಳು ಚಿಕ್ಕವರಾಗಿದ್ದಾರಲ್ಲ ಅಂತ ಅವ್ರನ್ನ ನೋಡ್ಕೊಂಡಿದ್ದಾಯಿತು, ಇನ್ನು ಅತ್ತೆ ಮಾವು ವಯಸ್ಸಾಗಿದ್ದಾರಲ್ಲ ಅಂತ ಅವ್ರು ಇದು ಮಾಡ್ಕೊಂಡಿದ್ದಾಯಿತು. ನಮಗೆ ಅಂತ ನಾವು ಯಾವಾಗಲೂ ಕೂಡ ಸಮಯ ಕೊಡಲೇ ಇಲ್ಲ, ನಮಗೋಸ್ಕರ ನಾವು ಸಮಯ ಕಳೀಲೇ ಇಲ್ಲ. ನಮ್ಮದು ಹೀಗೇ ಮದುವೆ ಆಗಿ 20-25 ವರ್ಷ ಹೀಗೇ ಕಳೆದೋಯ್ತು. ಅಂದರೆ ನಮ್ಮ ಜೀವನ ಅನ್ನೋದು ಯಾವಾಗ ಅಂತ ಈಗ ತುಂಬ ಜನ ಮಹಿಳೆಯರು, ಹೌದು, ತುಂಬ ಜನ ಯೋಗ ಕ್ಲಾಸಿಗೆ ಬರೋರು, ನಾನು ಅದಕ್ಕೇ ನಾವು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಈಗ ಹೌಸ್ ವೈಫ್ ಆದ ತಕ್ಷಣವೇ ಖಾಲಿ ಮನೆ ಕೆಲಸ ಮಾಡಿಕೊಂಡೇ ಇರೋದಲ್ಲ ಅಂತ ಅಂದ್ಕೊಂಡು ನಾವು ಯೋಗ ಕ್ಲಾಸಿಗೆ ಬಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ, ಯೋಗ ಮಾಡೋದ್ರಿಂದ ಮೈಂಡ್ ಫ್ರೆಶ್ ಆಗ್ತದೆ ಅಂತ ಬಂದು ಸೇರಿಕೊಂಡು ಈಗ ಹೇಳ್ತಾರೆ. ಅಂದರೆ ಇನ್ನೂ ಬೇರೆ ರೀತಿಯಲ್ಲೆಲ್ಲ ಹೇಳ್ತಾರೆ. ಕೆಲವೊಬ್ಬರು ಹೇಳೋ ರೀತಿಯಲ್ಲಿ ಹೌದಲ್ವಾ, ಇದು ಸರಿ ಅಲ್ವಾ ಅಂತಲೂ ಅನಿಸುತ್ತೆ. ಕೆಲವೊಂದು ಸಲ ಇನ್ನೊಂದು 5-10 ವರ್ಷ ಹೋದ್ಮೇಲೆ ನಮಗೂ ಹೀಗೆ ಆಗ್ಬೋದಾ, ಹೀಗೇ ನಾವು ಕೂಡ ಹೀಗೇ ಇರ್ತೀವ ಅಂತ ಅನ್ನಿಸ್ಬಿಡುತ್ತೆ. ಹೀಗೆ ಅಂತಂದರೆ, ಈಗ ಮಕ್ಕಳು ಚಿಕ್ಕವರಾಗಿರ್ಬೇಕಾದ್ರೆ ಮಕ್ಕಳಿಗೆ ಸಾಕೋದ್ರಲ್ಲಿ, ಸಲುವುದ್ರಲ್ಲಿ, ಮತ್ತು ನಾವು ಒಟ್ಟು ಕುಟುಂಬ ಇರ್ತಾರೆ, ಹೊಸ್ದಾಗಿ ಮದುವೆ ಆದಾಗ ಎಲ್ಲರ ಜೊತೆನೂ ಕೂಡ ಇದು ಮಾಡ್ಕೊಂಡು ಒಂದುಗೂಡ್ಕೊಂಡು ಹೀಗೆ ಹೋಗ್ತದೆ. ಮಕ್ಕಳು ದೊಡ್ಡವರಾಯ್ತಾ ಅವರು ಕೂಡ ಇಂಡಿಪೆಂಡೆಂಟ್ ಆಗ್ತಾರೆ.
ಅವರು ಕಾಲೇಜ್ಗೆ ಹೋಗ್ತಾರೆ, ಅವ್ರ ಕೆಲಸಗಳು ಹೆಚ್ಚಿರಲ್ಲ, ಮನೆ ಕೆಲಸನೂ ಕೂಡ ನಿಧಾನವಾಗಿ ಸ್ವಲ್ಪ ಕಮ್ಮಿ ಆಗ್ತದೆ, ಸಮಯ ಉಳಿತಾ ಬರುತ್ತೆ. ಆವಾಗ ನಾವು ಬ್ಯುಸಿ ಇರಬೇಕಾದ್ರೆ ನಮ್ಮ ತಲೆಯಲ್ಲಿ ಯಾವುದೇ ರೀತಿ ಯೋಚನೆಗಳು ನಮ್ಮ ತಲೆಗೆ ಬರಲ್ಲ. ಫ್ರೀ ಆದಾಗಲೇ ನಮಗೆ ಈ ರೀತಿ ಯೋಚನೆಗಳೆಲ್ಲ ಬರೋದು. ಮನೆಯಲ್ಲಿ ಇರ್ತೀರಲ್ಲ, ನೀವು ಮನೆಯಲ್ಲೇ ಇರ್ತೀರಿ ತಾನೇ, ನೀವು ಮಾಡಿ, ಅಥವಾ ನೀವು ಹೌಸ್ ವೈಫು ಈ ರೀತಿ ಎಲ್ಲ ಹೇಳಿರ್ತಾರೆ. ಅವಾಗೆಲ್ಲ ನಮ್ಗೆ ಅಷ್ಟು ತಲೆ ಒಳಗಡೆ ಹೋಗಿರೋದಿಲ್ಲ. ಅದೇ ಒಂದು ಮಧ್ಯ ವಯಸ್ಸು ಅಂತ ಬಂದಾಗ ಅದನ್ನು ನಾವು ಹೆಚ್ಚು ಮನಸ್ಸಿಗೆ ತೊಗೋತೀವಿ. ಯಾಕೆ ಅಂತಂದರೆ ಆಗ ಏನಾಗ್ಬಿಟ್ಟಿರುತ್ತೆ ಅಂದರೆ ನಮ್ಮ ಹತ್ರನೂ ಕೂಡ ಸಮಯ ಇರುತ್ತೆ, ನಮಗೂ ಕೂಡ ಒಂಥರ ಬೇಜಾರಾಗ್ತಾ ಇರುತ್ತೆ. ಅಂದರೆ ನಮಗೆ ಯೋಚನೆಗಳು ಬರ್ತದೆ. ಇಷ್ಟು ವರ್ಷ ನಾವು ತುಂಬ ಬ್ಯುಸಿ ಇರಬೇಕಾದ್ರೆ ನಮಗೆ ಆ ಥರ ಯೋಚನೆಗಳು ಬರೋದೇ ಇಲ್ಲ. ಆ ಯೋಚನೆಗಳು ಬರಲಿಕ್ಕೆ ನಮ್ಮ ಹತ್ರ ಸಮಯನೇ ಇರೋದಿಲ್ಲ. ಆಮೇಲೆ ನಾವು ಫ್ರೀ ಅಂತ ಅನ್ನಿಸ್ದಾಗ ಯಾಕೆ ನಾನೇನು ಮಾಡಲಿಲ್ಲ, ನಾನೇನು ಯಾಕೆ ಕಲೀಲಿಲ್ಲ, ಅಥವಾ ನಾನು ಯಾಕೆ ಕೆಲಸಕ್ಕೆ ಹೋಗಲಿಲ್ಲ, ಅಯ್ಯೋ ನಾನು ಏನು ಮಾಡಲಿ ಇಡೀ ದಿನ. ಅದರಲ್ಲೂ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ ವಯಸ್ಸಿನಲ್ಲಿ ಅದು ಸಾಧನೆ ಮಾಡಿದೆ, ನಾನು ಇದನ್ನು ವರ್ಕ್ ಮಾಡ್ತೀನಿ. ಮತ್ತು ಈಗ ಮನಿ ಸೇವಿಂಗ್ದು ಕೆಲವೊಂದು ವಿಡಿಯೋಗಳಿರ್ಬೋದು, ಮತ್ತು ಕೆಲವೊಬ್ಬರು ಲೇಡೀಸ್ಗಳು ಅವರು ಖರೀದಿ ಮಾಡುವಂಥ ವಸ್ತುಗಳು, ಅವ್ರು ಜಾಬ್ ಹೋಗ್ತಾರೆ ನೋಡು, ಅವ್ರಿಗೆ ಬೇಕಾದ ವಸ್ತುಗಳನ್ನ ಅವ್ರು ಖರೀದಿ ಮಾಡ್ಕೋತಾರೆ. ನಾವು ಕೆಲಸ ಮಾಡೋದಿಲ್ವಲ್ಲ, ಅದಕ್ಕೆ ನಮಗೆ ಹೀಗೆ. ಮತ್ತು ಗಂಡ ಆದವರು ಒಂದು ಅಂದರೆ ಅವರು ಒಳ್ಳೆಯ ಅರ್ಥದಲ್ಲೂ ಕೂಡ ಕೆಲವೊಂದು ಪದಗಳು ಹೇಳಿದಾಗ ನಮಗೆ ಅದು ಕೆಟ್ಟದಾಗೇ ಅರ್ಥ ಕೊಡುತ್ತೆ. ಅಂದರೆ ಈಗ ನಾವೇನಾದರೂ ಒಂದು ವಸ್ತು ಕೇಳ್ತೀವಿ, ಈಗ ಒಂದು ಡ್ರೆಸ್ ಕೇಳ್ಬೋದು ಅಥವಾ ಬೇರೆ ಇನ್ನೊಂದು ಕೇಳ್ಬೋದು. ಅವ್ರು ಅನ್ಬೋದು, ನಿನಗೆ ಯಾಕೆ ಏನು ಹೊರಗಡೆಗೆ ಹೋಗಬೇಕಾ, ಪ್ರತಿನಿತ್ಯ ಮನೆಯಲ್ಲೇ ಇರ್ತೀಯ ತಾನೆ, ಸಾಕಲ್ವಾ. ಅಥವಾ ಅವ್ರು ಒಳ್ಳೆಯ ಅರ್ಥದಲ್ಲಿ ಹೇಳಿದರೂ ಕೂಡ ನಮಗದು ತುಂಬಾ ಕೆಟ್ಟದಾಗಿ ನಮ್ಮ ಮನಸ್ಸಿಗೆ ಪರಿಣಾಮ ಬೀರುತ್ತೆ. ಹೌದು, ನಾನು ಮನೆಯಲ್ಲಿ ಇರ್ತೀನಲ್ಲ ಅದಕ್ಕೆ ಹೀಗೆ ಹೇಳ್ತಾರೆ, ಹೌದು ನಾನು ಹೌಸ್ ವೈಫ್ ಅಲ್ವಾ ಅದಕ್ಕೆ ಹೀಗೆ ಹೇಳ್ತಾರೆ, ಹೌದು ನಾನು ದುಡಿಮೆ ಮಾಡಲ್ವಲ್ಲ ಅದಕ್ಕೆ ನನಗೆ ಹೀಗೆ ಹೇಳ್ತಾರೆ. ಈ ರೀತಿ ತುಂಬ ಪರಿಣಾಮಗಳು ನಮ್ಮ ಮನಸ್ಸನ್ನ ಕುಂಠಿತ ಮಾಡಿಬಿಡುತ್ತೆ. ಈ ರೀತಿ ಮನೆಯಲ್ಲೇ ಇರುವಂತಹ ಮಹಿಳೆಯರು, ಹೌಸ್ ವೈಫ್ಗಳಿಗೆ ನಾನು ಹೇಳೋದಿಷ್ಟೇ, ಅಂತ ನಮಗೆ ನಾವು ಕಲ್ಪನೆ ಮಾಡ್ಕೊಳ್ಳೋ ಅಂಥದ್ದು. ಅದು ನಮಗೆ ಹೆಚ್ಚು ತಲೆಯಲ್ಲಿ ಕೂತ್ಕೊಂಡಾಗ ತುಂಬಾ ಖೀನತೆಗೆ, ಅಂದರೆ ಡಿಪ್ರೆಷನ್ಗೆ ನಾವು ಒಳಗಾಗಬೇಕಾಗ್ತದೆ. ಅದರಿಂದ ಹೊರ ಬರಬೇಕು ಅಂದರೆ ನಿಮ್ಮನ್ನು ನೀವು ಬ್ಯುಸಿ ಮಾಡ್ಕೊಳ್ಳಿ. ನಾನೇನು ಹೇಳ್ತೀನಿ ಅಲ್ವರ, ಈಗ ನಿಮಗೆ ಅಷ್ಟು ಕೆಲಸ ಇಲ್ಲ, ಈಗ ಮಕ್ಕಳುಗಳು ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಅವರು ಆಫೀಸ್ಗೆ ಹೋಗ್ತಾರೆ, ಹೆಚ್ಚು ಅಂದರೆ ಮನೆಯಲ್ಲಿ ಹಿರಿಯರು ಇಲ್ಲ, ನೀವು ತುಂಬ ಸಮಯ ಅಂದರೆ ಇಡೀ ದಿನದಲ್ಲಿ ಅರ್ಧ ದಿನ ನೀವು ಫ್ರೀಯಾಗೇ ಇರ್ತೀರಿ ಅಂದಾಗ ನೀವು ಹಿಂದೆಲ್ಲ ನಿಮಗೆ ಕೇರ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಲ್ವರ. ಈಗ ನೀವು ಸ್ಕಿನ್ ಕೇರ್ ಎಷ್ಟೋ ವರ್ಷಗಳ ಮಾಡೇ ಇರಲ್ವೇನೋ, ಮಕ್ಕಳು ಸಾಕೋದ್ರಲ್ಲಿ, ಮನೆ ನಿಭಾಯಿಸೋದ್ರಲ್ಲಿ, ಇನ್ನು ಗಂಡನ್ನು ನಿಭಾಯಿಸೋದ್ರಲ್ಲಿ, ಪ್ರತಿಯೊಂದರಲ್ಲೂ ಕೂಡ ನೀವು ಅದರಲ್ಲೇ ಮುಳುಗೋಗಿ ಪಾಪ ನಿಮಗೆ ನೀವೇನೇ ಜ್ಞಾನ ಕೊಡ್ಕೊಂಡಿರೋದಿಲ್ಲ. ಹಾಗಾಗಿ ನಿಮ್ಮ ಸ್ಕಿನ್ ಕೇರ್ ಮಾಡಿ, ನಿಮ್ಮದು ಹೇರ್ ಕೇರ್ ಮಾಡಿ, ನಿಮ್ಮ ಹೆಲ್ತ್ ಕೇರ್ ಮಾಡಿ. ಅಸಸ್ಗೆಲ್ಲ ಸೇರ್ಕೋಬೇಕು, ಒಂದು ಕಮ್ಯುನಿಟಿಗೆ ಸೇರ್ಕೋಬೇಕು ಅನ್ನೋದೇನಿಲ್ಲ. ನಿಮಗೆ ಅವಕಾಶ ಇದೆ, ಒಂದೊಂದು ಕಮ್ಯುನಿಟಿಗೆ ನಾವು ಸೇರ್ಕೋಬೋದು. ನಿಮ್ಮದೇನು ಆಸೆಗಳಿದೆಯೋ, ಏಕೆಂದರೆ ಇಷ್ಟು ವರ್ಷ ನೀವು ಸಂಸಾರಕ್ಕೋಸ್ಕರ ನೀವು ತ್ಯಾಗ ಮಾಡಿದ್ದೀರಿ ಅಲ್ವಾ, 20-25 ವರ್ಷ. ಇನ್ನು ಮುಂದೆ ನಿಮ್ಮ ಫ್ಯಾಷನ್ ಏನಿದೆ, ನಿಮ್ಮದು ಆಸೆಗಳೇನಿದೆ ಅದನ್ನು ನೀವು ನೆರವೇರಿಸ್ಕೊಳ್ಳೋಕ್ಕೆ ಮುಂದೆ ಬನ್ನಿ. ಈಗ ಯಾವ ಗಂಡನೂ ಹೇಳಲ್ಲ, ಅದು ಒಳ್ಳೆ ಗಂಡ ಆದರೆ ಯಾವತ್ತೂ ಹೇಳಲ್ಲ, ಹಾಂ ನೀನು ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ, ನೀನು ಯಾಕೆ ಹಾಗೆ ಮಾಡ್ತೀನಿ ಅಂತ ಹೇಳಲ್ಲ. ನಿಮಗೇನಾದರೂ ಒಂದು ಕಲಿಬೇಕಾ, ಆ ವಯಸ್ಸೇನು ಬೇಕಾಗಿಲ್ಲ. ನಿಮಗೆ ಇಚ್ಛೆ ಇದೆ ಅಂದರೆ ಯಾವ ವಯಸ್ಸಿನಲ್ಲಿ ಬೇಕಾದರೂ ಕಲಿಬೋದು. ನಿಮಗೆ ಎಷ್ಟೋ ವರ್ಷದಿಂದ ನಿಮಗೆ ಡ್ರಾಯಿಂಗ್ ಕಲಿಬೇಕು ಅಂತ ಚಿಕ್ಕದ್ರಿಂದ ಆಸೆ ಇರುತ್ತೆ, ನಿಮಗೆ ಡ್ರಾಯಿಂಗ್ ಕಲೀಲಿಕ್ಕೆ ನಿಮಗೆ ಅವಕಾಶವೇ ಸಿಕ್ಕಿರೋದಿಲ್ಲ. ಅದರಲ್ಲಿ ಹಣ ಸಂಪಾದನೆ ಮಾಡಬೇಕು ಅನ್ನೋದೇನಿಲ್ಲ, ಕ್ಲಾಸಸ್ಸಿಗೆ ಸೇರ್ಕೊಳ್ಳಿ, ಡ್ರಾಯಿಂಗ್ ಕಲೀರಿ, ಮತ್ತು ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸಂಜೆ ಹೊತ್ತು ವಾಕಿಂಗ್ ಮಾಡಿ, ಮಾರ್ನಿಂಗ್ ವಾಕಿಂಗ್ ಮಾಡಿ, ನೀವು ಹೆಲ್ತ್ ಕಡೆ ತುಂಬಾ ಗಮನ ಕೊಡಿ. ಮತ್ತು ನಿಮ್ಗೆ ಏನಾದರೂ ಕೂಡ ಕಲಿಕೆ ಗೊತ್ತಿದ್ದರೆ ಅದನ್ನು ಶುರು ಮಾಡಿ. ಏಕೆಂದರೆ ಎಷ್ಟು ಜನ ಹುಡುಗಿರು ಪಾರ್ಲರ್ ಮಾಡಿರ್ತಾರೆ, ಟೈಲರಿಂಗ್ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ, ಮತ್ತು ತೋರಣಗಳೆಲ್ಲ ಮಾಡ್ತಿರ್ತಾರೆ. ಮದುವೆ ಮಾಡ್ಕೊಂಡು ಬಂದಾದಮೇಲೆ, ಏಕೆಂದರೆ ಈಗ ಒಂದು 25-30 ವರ್ಷದ ಹಿಂದೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಅವರು ತುಂಬ ಕಲಿಕೆಗಳನ್ನ ಕಲ್ತಿರ್ತಾರೆ. ಮದುವೆ ಮಾಡ್ಕೊಂಡು ಬಂತು ಅಂದರೆ ಇನ್ನು ಮಕ್ಕಳು, ಅತ್ತೆ ಮಾವ, ತುಂಬಿದ ಸಂಸಾರ, ಅದು ಇದು ಅಂತ ಬ್ಯುಸಿಯಾಗಿ ಅದನ್ನು ಏನೋ ಒಂದು ಅವ್ರು ಮಾಡಬೇಕು ಅನ್ನೋದನ್ನೇ ಅವ್ರು ಮರ್ತು ಬಿಡ್ತಾರೆ. ಅವ್ರದ್ದು ಒಂದು ಕನಸಿರುತ್ತೆ, ಎಷ್ಟು ಆಸೆಗಳಿರುತ್ತೆ,
ಇರುತ್ತೆ, ಕಲಿಕೆ ಕಲ್ತಿರ್ತಾರೆ, ಅದನ್ನು ಮಾಡಲಿಕ್ಕೆ ಅವರಿಗೆ ಸಮಯನೇ ಸಿಗೋಲ್ಲ. ಅದನ್ನು ಶುರು ಮಾಡ್ಬೋದು ನೀವು. ಏನು ಈಗ ಬೇರೆಯವರಿಗೆ ಹಣಕ್ಕೋಸ್ಕರನೇ ಮಾಡಬೇಕು ಅನ್ನೋದೇನಿಲ್ಲ. ನಿಮಗೆ ತುಂಬ ಚೆನ್ನಾಗಿ ಕಲಿಕೆ ಗೊತ್ತಿದೆ, ನೀವು ತುಂಬ ಚೆನ್ನಾಗಿ ಕಲ್ತಿದ್ರಿ ಹಿಂದೆ, ಅದು ಗೊತ್ತಿಲ್ಲ ಅಂದರೆ ಅದು ಮತ್ತೆ ಶುರು ಮಾಡಿ. ದುಡಿಮೆನೂ ಕೂಡ ದುಡಿಬೋದು, ಮನೆಯಲ್ಲೇ ಕೂತ್ಕೊಂಡು ಎಷ್ಟೋ ಕೆಲಸಗಳಿದೆ, ಮತ್ತು ಜೊತೆಗೆ ನಿಮಗೆ ಟೈಮ್ ಪಾಸು ಕೂಡ ಆಗ್ತದೆ. ಈ ರೀತಿ ಡಿಪ್ರೆಷನಿಗೆ ಬರೋದು ಕೂಡ ತಪ್ಪುತ್ತೆ. ಒಳ್ಳೊಳ್ಳೆ ಬುಕ್ಸ್ಗಳಿರುತ್ತೆ, ಬುಕ್ಸ್ ಓದಿ, ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳಿ. ಈಗ ನೀವು ನನ್ನ ವಿಡಿಯೋ ನೋಡ್ತಿದ್ದೀರಿ ಅಂದಾಗ ನಿಮ್ಮ ಹತ್ರ ಮೊಬೈಲ್ ಇದೆ, ಹೊಸ ಹೊಸ ಕಲಿಕೆಗಳನ್ನ ಕಲೀರಿ, ಹೊಸ ಹೊಸ ಭಾಷೆಗಳನ್ನ ಕಲಿಯಿರಿ. ಎನಿ ಟೈಮ್ ಈಗ ನೋಡಿ 6 ಗಂಟೆಗೆ ನಮ್ಮ ಕನ್ನಡದ ಸೀರಿಯಲ್ಗಳು ಶುರುವಾಗ್ತದೆ ಅಂದರೆ 10 ಗಂಟೆವರೆಗೂ ಸೀರಿಯಲ್ಗಳೇ. ನೀವು ಸೀರಿಯಲ್ಗಳೇ ನೋಡ್ತೀರಲ್ವಾ. ಈಗ ನೋಡಿ ನಿಮಗೊಂದು ಆ ಥರ ನೋಡೋದು ಒಂದು ಅಭ್ಯಾಸ ಅಂತ ಇದ್ದರೆ ಬೇರೆ ಭಾಷೆನಲ್ಲೇ ನೋಡಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು. ಅದರಿಂದ ಭಾಷೆ ನಿಮಗೆ ತಿಳ್ಕೊಂಡಂಗೆ ಆಗ್ತದೆ, ಭಾಷೆ ಕಲ್ತಂಗೆ ಆಗ್ತದೆ, ಹೌದಲ್ವ್ರಾ. ನಿಮಗೆ ಟೈಮ್ ಪಾಸು ಆದಂಗೆ ಆಗ್ತದೆ, ಭಾಷೆನೂ ಬಂದಂಗೆ ಆಗ್ತದೆ. ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳಿ. ಮತ್ತು ಮಕ್ಳ ಕಡೆನೂ ಕೂಡ ಗಮನ ಕೊಡಿ. ಅವರು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರು ಕಾಲೇಜ್ ಲೈಫ್ನಲ್ಲಿ ಬ್ಯುಸಿ ಇದ್ದಾರೆ ಅಂತ ಅಂದ್ಬಿಟ್ಟು ಕೂಡ ನಾವು ಬಿಡಲಿಕ್ಕಾಗಲ್ಲ. ನಾವು ಕೊಡೋಂಥ ಜ್ಞಾನ ನಾವು ಕೊಡಲೇಬೇಕು. ಏಕೆಂದರೆ ಕೆಲವೊಂದು ಮಕ್ಳುಗಳು ಚಿಕ್ಕವ್ರು ಇರಬೇಕಾದ್ರೆ ಏನಾದ್ರು ಒಂದಿರಲಿ ನಮಗೆ ಲೆಕ್ಕಕ್ಕೆ ಬರಲ್ಲ. ಅವರೊಂದು ಏಜು ಅಂತ ಬಂದಾಗ ಏನಾದರೂ ಅಂದಾಗ ಅದು ಮನಸ್ಸಿಗೆ ತುಂಬ ಬೇಜಾರಾಗ್ತದೆ. ನಾನು ಈಗ ಇದ್ದೀನಲ್ಲ ಅದಕ್ಕೆ ಅಲ್ವಾ. ಏಕೆಂದರೆ ಈಗಿನ ಕಾಲದ ಮಕ್ಳುಗಳು ನಾವೇನಾದರೂ ಕೂಡ ತುಂಬಾ ಸಿಂಪಲ್ಲಾಗು ಎನಿ ಟೈಮ್ ಒಂದು ನೈಟಿ ತಲೆನೂ ಬಾಚ್ದಾಗೆ ಏನೋ ಒಂಥರದಲ್ಲಿ ಇದ್ದಾರೆ ಅಂದಾಗ ಅವ್ರಿಗೇನೆ ಒಂಥರ ಬೇಜಾರಾಗ್ತದೆ. ನೀವು ಅವ್ರಿಗೂ ಕೂಡ ನಿಮ್ಮನ್ನು ನೀವು ಮೇಕವರ್ ಮಾಡ್ಕೊಳ್ಳಿ. ಖಾಲಿ ಮನೆಯೇ ಮೇಕವರ್ ಮಾಡೋವಂಥದ್ದೇನಲ್ಲ. ಇಷ್ಟು ವರ್ಷ ನೀವು ಮನೆ ಮೇಕವರ್ ಮಾಡಿದ್ದೀರಲ್ಲ, ಇನ್ಮೇಲೆ ಅದ್ರ ಜೊತೆಗೂ ಕೂಡ ನಿಮಗೆ ಸಮಯ ಸಿಗ್ತದೆ ಅಂದರೆ ನಿಮ್ಮನ್ನು ನೀವು ಕೂಡ ಮೇಕವರ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ನಮ್ಮ ಸಮಯನೂ ಕೂಡ ಕಳೆಯುತ್ತೆ, ನಾವು ಡಿಪ್ರೆಷನಿಗೆ ಬರೋದು ಕೂಡ ತಪ್ಪುತ್ತೆ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಮತ್ತು ಥ್ಯಾಂಕ್ಸ್. ಕೆಲವೊಬ್ಬರು ಮಾತ್ರ ನಾನು ವಿಡಿಯೋ ನೋಡ್ತೀರಿ, ಓಕೆ ಪರವಾಗಿಲ್ಲ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್.